ನಮಗೂ ಕೂಡ ಹೆಂಗೆ ತಡ್ತಾ ಇದೆ, ಇದರ ಎಫೆಕ್ಟ್ ಅನ್ನೋದು ನಮಗೆ ಹೆಂಗೆ ಆಗ್ತಾ ಇದೆ ಅನ್ನೋದನ್ನು ನೋಡೋಣ. ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ ನೋಡಿ. ಕೊಲ್ಲಿ ಯುದ್ಧದಿಂದ ವಾಣಿಜ್ಯ ಸಿಲಿಂಡರ್ ಪೂರೈಕೆ ಭಾರಿ ವ್ಯತ್ಯಯ ಆಗ್ತಾ ಇರೋದು. ಹೋಟೆಲ್ಗಳಿಗೆ ಗ್ಯಾಸ್ ಟ್ರಬಲ್ ಶುರುವಾಗ್ಬಿಟ್ಟಿದೆ. ಈಗ ಅಗತ್ಯದಷ್ಟು ಸಿಲಿಂಡರು ಸಿಗ್ತಾ ಇಲ್ಲ, ಅಂದರೆ ಬೇಕಾಗಿರೋ ಅಷ್ಟು ಸಿಲಿಂಡರ್ ಸಿಗ್ತಾ ಇಲ್ಲ. ಇವತ್ತು ಗ್ಯಾಸ್ ಒಂದು ವೇಳೆ ಬರಲಿಲ್ಲ ಅಂತಂದರೆ ಬೆಂಗಳೂರು ಹೋಟೆಲ್ ಬಂದ್ ಆಗೋ ಪರಿಸ್ಥಿತಿ. ದೇಶದಾದ್ಯಂತ ಸಮಸ್ಯೆ ಆಗ್ತಾ ಇದೆ. ಕೇಂದ್ರ ಸರ್ಕಾರಕ್ಕೆ ಭಾರತೀಯ ಹೋಟೆಲ್ ಸಂಘ ಇದಕ್ಕೆ ಸಂಬಂಧಪಟ್ಟಂತೆ ಖುದ್ದಾಗಿ ಪತ್ರವನ್ನು ಬರೆದಿದ್ದಾರೆ. ಗ್ಯಾಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ನಮಗೆ ಇದೇ ಥರದೊಂದು ಪರಿಸ್ಥಿತಿ ಮುಂದುವರಿತು ಅಂತ ಅಂದರೆ ಹೋಟೆಲ್ಗಳನ್ನೆಲ್ಲ ಸ್ಟಾಪ್ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಏನು ಪತ್ರ ಬರೆದಿದ್ದಾರೆ, ಏನೇನು ಆಗ್ತಾಯಿದೆ ಈ ಗ್ಯಾಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಕ್ವಿಕ್ಕಾಗಿ ನೋಡ್ಬಿಡೋಣ. ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮವಾಗಿ ದೇಶದಲ್ಲಿ ಅಡುಗೆ ಅನಿಲ ಸಿಲಿಂಡರ್ ಬೆಲೆ ಹೆಚ್ಚಳದ ಬೆನ್ನಲ್ಲೇ ಕರ್ನಾಟಕವೂ ಸೇರಿದಂತೆ ದೇಶದ ಅನೇಕ ಭಾಗಗಳಲ್ಲಿ ವಾಣಿಜ್ಯ ಬಳಕೆಯ ಸಿಲಿಂಡರ್ ಮತ್ತು ಗೃಹ ಬಳಕೆಗೆ LPG ಸರಬರಾಜಿನ ಮೇಲೆ ಪರಿಣಾಮ ಬೀರ್ತಾ ಇದೆ. ಗ್ಯಾಸ್ ಸಿಲಿಂಡರ್ ಅಭಾವ ತಲೆದೂರಿದೆ. ಸೋಮವಾರ ಹೋಟೆಲ್ಗಳಿಗೆ ಅಗತ್ಯವಾದಷ್ಟು ವಾಣಿಜ್ಯ ಬಳಕೆ ಸಿಲಿಂಡರ್ ಸರಬರಾಜಿಗಿಲ್ಲ. ಮಂಗಳವಾರ ಸಿಲಿಂಡರ್ ಪೂರೈಕೆ ಸೂಕ್ತ ರೀತಿಯಲ್ಲಿ ಆಗದೇ ಇದ್ರೆ ಹೋಟೆಲ್ಗಳನ್ನು ಬಂದ್ ಮಾಡಬೇಕಾಗತ್ತೆ ಅಂತ ಬೆಂಗಳೂರು ಹೋಟೆಲ್ಗಳ ಸಂಘದ ಗೌರವಾಧ್ಯಕ್ಷ PC ರಾವ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ಸೊ ಇವತ್ತು ಒಂದು ವೇಳೆ ನಮಗೆ ದಿನನಿತ್ಯ ಪೂರೈಕೆ ಆಗ್ತಾ ಇತ್ತಲ್ಲ, ಆ ಗ್ಯಾಸ್ ಸಿಗಲಿಲ್ಲ ಅಂತಂದರೆ ಹೋಟೆಲ್ಗಳನ್ನು ಬಂದ್ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ನೀಡಿರುವಂಥದ್ದು. ಬೆಂಗಳೂರಿನಲ್ಲಿ ಸುಮಾರು 20,000 ರೆಸ್ಟೋರೆಂಟ್ಗಳಿದೆ, 3,500 ಲಾಡ್ಜ್ ಇದೆ, 580 ತಾರಾ ಹೋಟೆಲ್ಗಳಿದ್ದು ಲಕ್ಷಾಂತರ ಜನರ ಜೀವನಕ್ಕೆ ಇದು ತೊಂದರೆ ಆಗತ್ತೆ. ಬೀದಿ ಬದಿ ಮೊಬೈಲ್ ಕ್ಯಾಂಟೀನ್ ನಡೆಸುವವರು, ಕ್ಯಾಟ್ರಿಂಗ್ ಮಾಡೋರು, ಮದುವೆ ಮುಂಜಿ ಈವೆಂಟ್ಗಳ ಮೇಲೂ ಕೂಡ ಇದು ಪರಿಣಾಮ ಬೀರಲಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆಗೆ ಸೂಕ್ತ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ ಅವ್ರು ಕೇಳ್ತಾ ಇದ್ದಾರೆ. ಸೊ ಈಗ ದೇಶದಲ್ಲಿಗೆ ಈ ಒಂದು ಗ್ಯಾಸ್ ಟ್ರಬಲ್ ಶುರುವಾಗ್ತಾ ಇರೋದು ನೋಡಿ. ಹೋಟೆಲ್ ಉದ್ಯಮ ಬಂದಾದಲ್ಲಿ ಬೀದಿ ಬದಿ ವ್ಯಾಪಾರಿಗಳು, ಆಟೋ, ಕ್ಯಾಬ್ ಚಾಲಕರು, PGಗಳಲ್ಲಿ ಉಳ್ಕೊಂಡವರು, ಕೂಲಿ ಕಾರ್ಮಿಕರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕೊಳ್ಬೇಕಾದಂಥ ಒಂದು ಪರಿಸ್ಥಿತಿ ಬಂದೊದಗತ್ತೆ. ಸೊ ಕೇಂದ್ರಕ್ಕೆ ಹೋಟೆಲ್ ಉದ್ಯಮ ಒಂದು ಮನವಿ ಮಾಡ್ಕೊಳ್ತಾ ಇದೆ, ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೆ. ಏನಂತ ಅಂದರೆ ದೇಶದ ಉನ್ನತ ಹೋಟೆಲ್ ಸಂಘವಾದ ಭಾರತೀಯ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಸಂಘಗಳ ಒಕ್ಕೂಟ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರಿಗೆ ಪತ್ರವನ್ನು ಬರೆದಿದ್ದು ತಳಮಟ್ಟದಲ್ಲಿ ವ್ಯಾಪಕ ಅಸ್ತವ್ಯಸ್ತತೆ ಇದೆ. ಮಾರ್ಚ್ 5ರಂದು ಸರ್ಕಾರ ಆದೇಶ ಹೊರಡಿಸಿ LPG ಪೂರೈಕೆಯ ಮೇಲೆ ಕೆಲವು ನಿರ್ಬಂಧ ವಿಧಿಸಿದೆ. ವಾಣಿಜ್ಯ ಸಿಲಿಂಡರ್ಗೆ ಇದು ಅನ್ವಯಿಸಲ್ಲ ಅಂತ ಸರ್ಕಾರವೇ ಹೇಳಿದ್ರು. ವಿತರಕರು ವಾಣಿಜ್ಯ LPGಗೆ ನಿರ್ಬಂಧ ಇದೆ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಸರ್ಕಾರ ಈ ಬಗ್ಗೆ ಒಂದು ಸ್ಪಷ್ಟನೆಯನ್ನು, ಒಂದು ಕ್ಲಾರಿಟಿಯನ್ನು ನೀಡಬೇಕು ಅಂತ ಅವ್ರು ಕೇಳ್ಕೊಳ್ತಾ ಇದ್ದಾರೆ. ಮತ್ತು ಇವರು ಬೇಡಿಕೆ ಇಟ್ಟಿದ್ರಲ್ಲ, ಆ ಬೇಡಿಕೆಯಷ್ಟು ಸಿಲಿಂಡರ್ ಬಂದಿಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಬೆಂಗಳೂರು ಹೋಟೆಲ್ಗಳ ಸಂಘದ ಗೌರವಾಧ್ಯಕ್ಷ PC ರಾವ್ ಅವರು, ತೈಲ ಕಂಪನಿಗಳು 70 ದಿನಗಳವರೆಗೆ ಸಿಲಿಂಡರ್ ಸರಬರಾಜಿನಲ್ಲಿ ಅಡಚಣೆ ಉಂಟಾಗೋದಿಲ್ಲ ಅಂತ ತಿಳಿದಿದ್ರು. ಹೀಗಿದ್ರೂ ಏಜೆನ್ಸಿಯವರು ಸೋಮವಾರ ಬೇಡಿಕೆಯಷ್ಟು ಸಿಲಿಂಡರ್ ಸರಬರಾಜನ್ನು ಮಾಡಿಲ್ಲ. ಸೊ ಇವತ್ತು ಅಂದರೆ ಮಂಗಳವಾರ ಇವತ್ತು ಸಿಲಿಂಡರ್ ಸರಬರಾಜು ಆಗದೆ ಇದ್ರೆ ಹೋಟೆಲ್ಗಳನ್ನು ಬಂದ್ ಮಾಡುವುದು ಅನಿವಾರ್ಯ ಆಗತ್ತೆ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ಸೊ ಇದು ಕೃತಕ ಅಭಾವ ಸೃಷ್ಟಿಸೋಕೆ ಯತ್ನ, ಇದು ನಮ್ಮಲ್ಲಿ ಇರುವಂಥ ಅತಿ ದೊಡ್ಡ ಸಮಸ್ಯೆ. ಈ ಕೋವಿಡ್ ಸಂದರ್ಭದಲ್ಲೂ ನೀವು ಗಮನಿಸಿರ್ಬೋದು, ಇದನ್ನು ಸುಮ್ಮನೆ ಅಭಾವ ಅಂತ ಸೃಷ್ಟಿ ಮಾಡಿಬಿಡೋದು. ಇದ್ರದ್ದು ಲಾಭ ಇನ್ಯಾರೋ ಪಡ್ಕೊಳ್ತಾ ಇರ್ತಾರೆ. ಈಗ ನಿಮಗೆ ಒಂದು ಕಡೆಯಲ್ಲಿ ನಮಗೆ ಬೇಕಾಗಿರೋ ಅಗತ್ಯ ವಸ್ತು ಸಿಕ್ಕಿಲ್ಲ ಅಂತ ಅಂದಾಗ ಕಾಳಸಂತೆಯಲ್ಲಿ ಸಿಗ್ತಿದೆ ಅಂತಂದರೆ ನಾವು ಅದು ಎಷ್ಟಾದರೂ ಪರವಾಗಿಲ್ಲ ಅಲ್ಲಿ ಹೋಗಿ ತಗೊಳ್ತೀವಲ್ಲ, ಇದು ಈ ಕೃತಕ ಅಭಾವ ಸೃಷ್ಟಿ ಮಾಡೋದು, ಸುಮ್ಮನೆ ಒದ್ದಾಡಿ ಸಾಯಲಿ ಜನ ಅಂತ. ಸೊ ಇದು ಅನುಮಾನ ಇದೆ, ಅನಿಲ ಸಿಲಿಂಡರ್ಗಳ ಅಭಾವ ಉಂಟಾಗಿದೆ ಅಂತ ವದಂತಿ ಹಬ್ಬಿಸಿ ಮುಕ್ತ ಮಾರುಕಟ್ಟೆಯಲ್ಲಿ ಅಧಿಕ ಬೆಲೆಗೆ ಸಿಲಿಂಡರ್ಗಳನ್ನು ಮಾರಾಟ ಮಾಡುವ ಹುನ್ನಾರವನ್ನು ತಳ್ಳಿ ಹಾಕುವ ಹಾಗಿಲ್ಲ ಅಂತ ಮೂಲಗಳು ಹೇಳ್ತಾ ಇದೆ. ಇದು ಹಿಂಗಿದ್ರೂ ಇರ್ಬೋದು ಅಂತ ಅಂದರೆ ನೋಡಿ, ಈಗ ನಮ್ಮೆಲ್ಲರ ಮೈಂಡಲ್ಲೋ ಅಥವಾ ನಮ್ಮೆಲ್ಲರ ಆಲೋಚನೆಯಲ್ಲಿ ಏನಿದೆ ಹೇಳಿ, ಯುದ್ಧ ನಡೀತಾ ಇದೆ, ಪೆಟ್ರೋಲ್ ರೇಟ್ ಜಾಸ್ತಿ ಆಗುತ್ತೆ, ಡೀಸೆಲ್ ರೇಟ್ ಜಾಸ್ತಿ ಆಗುತ್ತೆ, ಸಿಲಿಂಡರ್ ರೇಟ್ ಜಾಸ್ತಿ ಆಗುತ್ತೆ. ಸೊ ಅದು ನಿಜವಾಗ್ಲೂ ಆಗಿದೆಯಾ ಆಗಿಲ್ವಾ, ಸುಮ್ಮನೆ ಒಂದು ಕಡೆಯಿಂದ ಹಬ್ಬಿಸ್ಕೊಂಡು ಬಂದ್ಬಿಡೋದು, ಜಾಸ್ತಿ ಆಗಿದೆ ಅಂತ. ನಾವು ಅನಿವಾರ್ಯ ಪರಿಸ್ಥಿತಿ ಜಾಸ್ತಿ ಆಗಿದೆ ಅಂದ ತಕ್ಷಣ ನಮ್ಮ ಮೈಂಡಲ್ಲಿ ಓಕೆ ಯಾಕೆ ಹೇಳಿ ಜಾಸ್ತಿ ಆಗಿದೆ, ಯುದ್ಧ ಇದೆ, ಜಾಸ್ತಿ ಆಗಿದೆ, ಆಯಿತು ತಗೊಳ್ಳೋಣ ಅಂತ. ಸೊ ಈ ಥರ ಬಹಳಷ್ಟು ಬಾರಿ ಪರಿಸ್ಥಿತಿಯನ್ನು ಉಪಯೋಗಿಸ್ಕೊಳ್ಳುವಂಥ ಕೆಲಸವನ್ನು ಕೆಲವರು ಮಾಡ್ತಾ ಇರ್ತಾರೆ. ಸೊ ಇಲ್ಲೂ ಕೂಡ ಅದಾಗಿರಬಹುದೇನೋ ಅನ್ನುವಂಥ ಅನುಮಾನ ಇದೆ. ಎಲ್ಲನೂ ಸರಿ ಇದೆ, ಬಟ್ ಕೃತಕವಾಗಿ ಅಭಾವ ಸೃಷ್ಟಿ ಮಾಡ್ತಿರೋದೊಂದು ಪರಿಸ್ಥಿತಿ ಇರಬಹುದಾ ಅಂತ. ಯಾಕಂದರೆ ಸರ್ಕಾರ ಹೇಳಿರೋದೇನೋ ನಮಗೆ ಸದ್ಯಕ್ಕೇನೋ ಸಮಸ್ಯೆ ಆಗೋದಿಲ್ಲ
ಎಲ್ಲವೂ ಕೂಡ ಶೇಖರಣೆ ಮಾಡ್ಕೊಂಡಿದ್ದೀವಿ ಅಂತ. 2 ತಿಂಗಳು 3 ತಿಂಗಳು ಯುದ್ಧ ನಡೆದ್ರೂ ಸಮಸ್ಯೆ ಆಗಲ್ಲ ಅನ್ನೋ ಪರಿಸ್ಥಿತಿ ಇದ್ರೂ ಈಗ 10 ದಿನದಲ್ಲೇ ಈ ಥರದ್ದು ಸಮಸ್ಯೆ ಶುರು ಆಗ್ಬಿಟ್ಟಿದೆ ಅಂದರೆ ಇದೊಂದು ಕೃತಕ ಅಭಾವ ಇರಬಹುದಾ ಅನ್ನೋದೊಂದು ಅನುಮಾನ ಕೂಡ ಇದೆ. ಸೊ ಇನ್ನು ತೀವ್ರ ಸಂಕಷ್ಟ ಹೋಟೆಲ್ ಉದ್ಯಮ ಅಗತ್ಯ ಸೇವೆಯಡಿ ಬರೋದ್ರಿಂದ ಇದನ್ನೇ ಅವಲಂಬಿಸಿರುವಂಥ ಜನಸಾಮಾನ್ಯರು, ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ವೈದ್ಯಕೀಯ ಮತ್ತಿತರ ಸೇವೆಯಲ್ಲಿರುವ ಹೆಚ್ಚಿನ ಜನರಿಗೆ ದಿನನಿತ್ಯ ತಿಂಡಿ ತಿನಿಸುಗಳಿಗೆ ತೊಂದರೆ ಆಗಲಿದೆ. ಗ್ಯಾಸ್ ಸಿಲಿಂಡರ್ ಸರಬರಾಜು ಸಾಮಾನ್ಯ ಸ್ಥಿತಿಗೆ ಬರೋವರೆಗೂ ಹೋಟೆಲ್ ಉದ್ಯಮ ಸಂಕಷ್ಟ ಅನುಭವಿಸಬೇಕಾಗತ್ತೆ ಅಂತ. ನೋಡಿ, ಹೌದು, ಈ ಹೋಟೆಲನ್ನು ಎಲ್ಲರೂ ಅವಲಂಬಿತ ಮಾಡ್ಕೊಂಡಿರ್ತಾರೋ ಇಲ್ಲ ಅನ್ನೋದಕ್ಕಿಂತ ಕೆಲವೊಂದಷ್ಟು ಮಂದಿ ಹೋಟೆಲನ್ನು ನಿಜವಾಗ್ಲೂ ಅವಲಂಬಿತ. ಈಗ ಯಾವುದೋ ಹಾಸ್ಟೆಲಲ್ಲಿ ಇರ್ತಾರೆ, ಪಿ ಜಿಯಲ್ಲಿ ಇರ್ತಾರೆ, ಅಥವಾ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಕೆಲವರು ಹೋಟೆಲ್ ಊಟ ಬಿಟ್ಟು ಇನ್ನು ತಿನ್ನೋದೇ ಇಲ್ಲ, ಅವ್ರಿಗೆ ಅಭ್ಯಾಸವೇ ಇರಲ್ಲ. ಯಾವ ಹೋಟೆಲಲ್ಲಿ ಏನು ಸಿಗುತ್ತೆ, ಎಲ್ಲಿ ಸ್ಪೆಷಲ್ ಸಿಗುತ್ತೆ, ಎಲ್ಲಿಂದ ಏನು ತರಿಸ್ಕೋಬೇಕು, ಇದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಬಿಕಾಸ್ ಅವರಿಗೆ ಹೋಟೆಲ್ ಮೇಲೇ ಅವಲಂಬಿತರಾಗಿರ್ತಾರೆ. ಸೊ ಅಂಥ ವ್ಯಕ್ತಿಗಳಿಗೆ, ಅಂಥವರಿಗೆ ಇದು ತೀವ್ರ ಸಮಸ್ಯೆ ಆಗ್ಬೋದು. ಹೋಟೆಲ್ ಬಂದ್ ಮಾಡಿಬಿಟ್ರೆ ಅನಿವಾರ್ಯ ಪರಿಸ್ಥಿತಿ ಆಗತ್ತೆ ಅನ್ನೋದೊಂದು ಅದನ್ನು ಅವ್ರು ಹೇಳ್ತಾ ಇದ್ದಾರೆ. ಸೊ ಇದೀಗ ಬೆಂಗಳೂರು ಹೋಟೆಲ್ಗಳ ಸಂಘದ ಅಧ್ಯಕ್ಷ ಎಸ್ ಸುಬ್ರಹ್ಮಣ್ಯ ಹೊಳ್ಳ ಅವರು ಒಂದು ವಿಚಾರ ತಿಳಿಸ್ತಾ ಇದ್ದಾರೆ. ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ಪ್ರತಿದಿನವೂ ಹೋಟೆಲ್ಗಳಿಗೆ ಏಜೆನ್ಸಿಗಳು ಅನಿಲ ಸಿಲಿಂಡರ್ ಸರಬರಾಜು ಮಾಡ್ತಾ ಇದ್ದು ಮುಂದೆ ಸಿಲಿಂಡರ್ ಅಭಾವ ಉಂಟಾಗಬಹುದು ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಕೇಂದ್ರ ಸರ್ಕಾರ ಈ ಬಗ್ಗೆ ಸ್ಪಷ್ಟಪಡಿಸಬೇಕು. ಸಿಲಿಂಡರ್ ಪೂರೈಕೆ ಆಗದೆ ಇದ್ರೆ ಹೋಟೆಲ್ಗಳನ್ನು ಬಂದ್ ಮಾಡಬೇಕಾಗತ್ತೆ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ. ನೋಡಬೇಕಾಗತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೇನೇನು ಬೆಳವಣಿಗೆ ಆಗತ್ತೆ ಅಂತ. ಇನ್ನು ಈ ಮನೆಯ ವಿಚಾರಕ್ಕೆ ನೋಡಿ, ಇದು ಕೂಡ ಸಿಲಿಂಡರ್ ವಿಚಾರದಲ್ಲಿ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು 25 ದಿನಕ್ಕೊಂದೇ ನಿಮ್ಮ ಮನೆಗೆ ಸಿಲಿಂಡರ್ ಅಂತೆ. 25 ದಿನಕ್ಕೆ ಒಂದೇ ನಿಮ್ಮ ಮನೆಗೆ ಸಿಲಿಂಡರು. ಅಕ್ರಮ ದಾಸ್ತಾನು ತಡೆಗೆ ಕೇಂದ್ರ ಈ ಕ್ರಮ ಕೈಗೊಳ್ತಾ ಇರೋದು. ಸೊ LPG ಅಡುಗೆ ಅನಿಲದ ಹೆಚ್ಚಿನ ದಾಸ್ತಾನು ಮತ್ತು ಅಕ್ರಮ ವ್ಯಾಪಾರಗಳನ್ನು ತಡೆಗಟ್ಟುವ ಉದ್ದೇಶದಿಂದ ಸಿಲಿಂಡರ್ಗಳ ಬುಕ್ಕಿಂಗ್ ಅವಧಿಯನ್ನು 21 ದಿನಗಳಿಂದ 25 ದಿನಗಳಿಗೆ ಏರಿಸಲಾಗಿದೆ. ಇದು ಸರ್ಕಾರ ಮೂಲಗಳು ತಿಳಿಸ್ತಾ ಇರುವಂಥದ್ದು. ಮಧ್ಯಪ್ರಾಚ್ಯ ಯುದ್ಧದಿಂದ LPG ಕೊರತೆ ಉಂಟಾಗುವ ಆತಂಕ ಎದುರಾಗಿದೆ. ಈ ನಡುವೆ ಜನಗಳು ಎಂದಿನ 2 ತಿಂಗಳ ಬದಲು ಅನಗತ್ಯವಾಗಿ 15 ದಿನಗಳಿಗೆ ಬುಕ್ ಮಾಡಿ ಸಂಗ್ರಹಿಸಿಟ್ಟುಕೊಳ್ಳುವ ಪ್ರಕರಣಗಳು ವರದಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಕಳೆದ ಶುಕ್ರವಾರವಷ್ಟೇ ಕೇಂದ್ರ ಸರ್ಕಾರ ಬುಕ್ಕಿಂಗ್ ಅವಧಿಯನ್ನು 15 ದಿನಗಳಿಂದ 21 ದಿನಗಳಿಗೆ ಏರಿಸಿತ್ತು. ಇದನ್ನೀಗ 25 ದಿನಗಳವರೆಗೆ ಏರಿಕೆ ಮಾಡಿದೆ ಅಂತ ಮೂಲಗಳು ಹೇಳ್ತಾ ಇದೆ. ಇನ್ನು ಮುಂದೆ ಒಂದು ಸಿಲಿಂಡರ್ ಬುಕ್ ಮಾಡಿ 25 ದಿನಗಳಾದ ನಂತರ ಮತ್ತೊಂದು ಬುಕ್ ಮಾಡೋದಕ್ಕೆ ಅವಕಾಶ ಇದೆ. ಸೊ ಕೆಲವ್ರು ಹೆಂಗೆ ಅಂತ ಅಂದರೆ, ಈ ಯುದ್ಧ ಅಂತ ಹೇಳ್ತಾ ಇದ್ದಾರಲ್ಲ, ಹಾಗಾಗಿ ನಾವು ಒಂಚೂರು ಅಲರ್ಟ್ ಆಗಿಬಿಡೋಣ ಅಂತ ಅಂದ್ಬಿಟ್ಟು ಇರಲಿ ನಮ್ಮನೇಲಿ ಸ್ಟಾಕ್ ಇರಲಿ ಅಂತ ಕೆಲವ್ರು ಮಾಡ್ತಾ ಇರೋದು. ಇದು ಸಮಸ್ಯೆ ಆಗುತ್ತೆ. ಇನ್ನು ಕೆಲವರು ನಮ್ಮ ಹೆಸರು ಬುಕ್ ಮಾಡ್ಕೊಂಡು ಇನ್ಯಾರಿಗೂ ದಾನ ಮಾಡೋ ಕೆಲಸ ಕೂಡ ಮಾಡ್ತಾ ಇರೋದು. ಇದೆಲ್ಲವೂ ಕೂಡ ಸಮಸ್ಯೆ ಆಗ್ಬಿಡುತ್ತೆ ಅಲ್ವಾ. ಆ ಕಾರಣಕ್ಕಾಗಿ ಈಗ 25 ದಿನ ಅಂತ ಇದು ಮಾಡಿದ್ದಾರೆ. ಮೊದಲು 15 ದಿನ ಅಂತ ಏನಿತ್ತು ಅದನ್ನು 21 ಮಾಡಿದ್ರು, ಈಗ 25 ಅಂತ ಹೇಳಿದ್ದಾರೆ. ಸೊ ಇದೇ ಥರದೊಂದು ವಾತಾವರಣ ಮುಂದುವರಿತು ಅಂತ ಹೇಳಿದರೆ, ಯುದ್ಧದ ಪರಿಸ್ಥಿತಿಗೆ ಇತ್ತು ಅಂತ ಹೇಳಿದರೆ, ಮತ್ತೆ ಇದು 25 ದಿನದಿಂದ ಮತ್ತೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ, ಏನು ಗೆತ್ತ ಅಂತ ನೋಡಬೇಕಾಗತ್ತೆ. ಇನ್ನು ಈ ಗ್ಯಾಸ್ ವಿಚಾರಕ್ಕೆ ಸಂಬಂಧಪಟ್ಟಂತಿಗೆ ನೋಡೋದಾದರೆ, ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಈಗ ಸಿಲಿಂಡರ್ಗೆ 1500 ರೂಪಾಯಿ ಅಂತ ನೋಡಿ. LPG ಪೂರೈಕೆ ಕಡಿತದ ಆತಂಕದಲ್ಲಿ ಉತ್ತರ ಪ್ರದೇಶದ ಪ್ರತಾಪ್ಗಢದಲ್ಲಿ 960 ರೂಪಾಯಿ ಬೆಲೆಯ ಸಿಲಿಂಡರನ್ನು ಕಾಳಸಂತೆಯಲ್ಲಿ 1500 ರೂಪಾಯಿಗೆ ಮಾರಾಟ ಮಾಡಲಾಗ್ತಾ ಇದೆ ಅಂತ ಗೊತ್ತಾಗ್ತದೆ. ನಾನು ಆಗಲೇ ಹೇಳಿದ್ನಲ್ಲ ನಿಮಗೆ, ಕೆಲವರು ಈ ಪರಿಸ್ಥಿತಿಯನ್ನು ಉಪಯೋಗ ಮಾಡಿಸ್ಕೊಳ್ಳೋದಕ್ಕೆ ಅಥವಾ ಈ ಪರಿಸ್ಥಿತಿಯನ್ನು ಬಳಸ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿ ಟ್ರೈ ಮಾಡ್ತಾ ಇರ್ತಾರೆ. ಸೊ ಈ ಸಿಲಿಂಡರ್ ರೇಟ್ ಜಾಸ್ತಿ ಆಯಿತು ಅಂದಿದ ತಕ್ಷಣ ಎಲ್ಲ ಮುಗಿಬಿದ್ದುಬಿಡ್ತಾರೆ. ನೀವು ಕೇವಲ ನಮ್ಮನೆ ನಿಮ್ಮನೆ ಅಂತ ಯೋಚನೆ ಮಾಡಬೇಡಿ. ಹೋಟೆಲ್ಲು ಮತ್ತು ಈ ಗ್ಯಾಸ್ಗಳ ಬಳಕೆ ಎಲ್ಲೆಲ್ಲಾಗುತ್ತೋ ಅಲ್ಲೆಲ್ಲ ಇರಲಿ ಒಂದು ಸ್ಟಾಕು ಜಾಸ್ತಿ ಆಗಿಬಿಟ್ರೆ ಒಂದು 200 ರೂಪಾಯಿ ಉಳಿದ್ರೂ ಸಾಕಲ್ಲ, 100 ರೂಪಾಯಿ ಉಳಿದ್ರೂ ಸಾಕಲ್ಲ ಅನ್ನೋ ಪರಿಸ್ಥಿತಿಲಿ ಇರ್ತಾರೆ. ಸೊ ಕಾಳಸಂತೆಯಲ್ಲಿ ಕೂಡ ಇದನ್ನು ಸೇವ್ ಮಾಡಿ ಮಾರಾಟ ಮಾಡೋರ ಸಂಖ್ಯೆ ಜಾಸ್ತಿ ಆಗಿದೆ. ನೋಡಿ, 960 ರೂಪಾಯಿ ಇರೋದನ್ನ 1500 ರೂಪಾಯಿಗೆ ಆಲ್ರೆಡಿ ಮಾರೋದಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂತಂದರೆ ಉತ್ತರ ಪ್ರದೇಶದಲ್ಲಿ, ಲಖನೌನಲ್ಲಿ, ಇನ್ನು ಬೇರೆ ಬೇರೆ ಕಡೆಯಲ್ಲೂ ಕೂಡ ಇದೇ ಥರದೊಂದು ಸಿಚುವೇಶನ್ಸ್ ನಿರ್ಮಾಣ ಆಗುತ್ತೆ. ಸೊ ಇನ್ನು ಪುಣೆಯಲ್ಲಿ ಶವ ಸುಡೋದಕ್ಕೂ ಗ್ಯಾಸ್ ಸಿಗದೆ ಪರದಾಡುವಂಥ ಪರಿಸ್ಥಿತಿ ನಾನು ಆಗಲೇ ಹೇಳ್ತಾ ಇದ್ದೆ ಯಾವ ಥರದ ಪರಿಸ್ಥಿತಿ ಇದೆ ಅಂತ. ಇನ್ನು ಇದೇ ರೀತಿ ಯುದ್ಧದ ಪರಿಸ್ಥಿತಿ ಮುಂದೆ ಹೊರತು ಅಂತಂದರೆ ಪೆಟ್ರೋಲ್ಗೂ ಕೂಡ ತಾತ್ವಾರ ಬರ್ಬೋದು ಅನ್ನುವಂಥ ಅನುಮಾನ. 4 ದೇಶಗಳಿಂದ ಉತ್ಪಾದನೆ ಕಡಿತ, ಇಡೀ ಜಗತ್ತಿಗೆ ಬೆಲೆ ಏರಿಕೆಗೆ ಆತಂಕ. ಗ್ಯಾಸ್ ಜೊತೆಗೆ ಪೆಟ್ರೋಲ್ ಕೂಡ. ಇರಾನ್ ಯುದ್ಧದ ಕಾರಣ ಈವರೆಗೆ LPG ತತ್ವಾರ ಆಯಿತು. ಇನ್ನು ಮುಂದೆ ವಿಶ್ವದಾದ್ಯಂತ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಭೀತಿ ಕೂಡ ಎದುರಾಗಿದೆ. ಯಾಕಂದರೆ ತನ್ನ ಸನಿಹದ ಹೊರ್ಮಜ್ ಜಲಸಂಧಿಯ ಮುಖಾಂತರವಾಗಿ ಸಾಗುವ ತೈಲ ಹಡಗುಗಳಿಗೆ ಯುದ್ಧದ ಕಾರಣ ಇರಾನ್ ತಡೆ ಒಡ್ಡಿರುವ ಕಾರಣ ವಿಶ್ವದ ನಂಬರ್ 1 ತೈಲ ಪೂರೈಕೆ ದೇಶವಾದಂಥ ಸೌದಿ ಅರೇಬಿಯಾ ಸೇರಿ ಹಲವು ದೇಶಗಳಿಗೆ ರಫ್ತು ಸಂಕಷ್ಟ ಉಂಟಾಗಿದೆ. ಕಚ್ಚಾ ತೈಲ ರಫ್ತು ಮಾಡುವ ಸಾಮರ್ಥ್ಯ ಕಡಿಮೆಯಾದ ಕಾರಣ ಸೌದಿ ಅರೇಬಿಯಾ, ಇರಾಕ್, ಕುವೈತ್ ಮತ್ತು UAEಗಳು ತಮ್ಮ ತೈಲ ಉತ್ಪಾದನೆಯನ್ನು
ಕಡಿತಗೊಳಿಸಿಬಿಟ್ಟಿದೆ. ಸೊ ಇರಾಕ್ ಕಳೆದ ವಾರ ತನ್ನದೇ ಆದ ಉತ್ಪಾದನಾ ಸ್ಥಗಿತಗೊಳಿಸಿರುವಿಕೆಯನ್ನು ಪ್ರಾರಂಭಿಸಿತ್ತು. ಬಳಿಕ ಕುವೈತು, ಆಮೇಲೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಉತ್ಪಾದನೆಯನ್ನು ಕಡಿಮೆ ಮಾಡೋಕೆ ಆರಂಭಿಸಿದ್ವು. ಇದೀಗ ಈ ಸಾಲಿಗೆ ಸೌದಿ ಅರೇಬಿಯಾ ಕೂಡ ಸೇರಿದೆ. ಹೀಗಾಗಿ ವಿಶ್ವಕ್ಕೆ ತೈಲ ತತ್ವಾರ ಉಂಟಾಗುವ ಭೀತಿ ಇದೆ. ಸ್ವಲ್ಪ ನಾವೆಲ್ಲ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ.